ಕೆಲಸ ಇಲ್ಲದವನು ಅದೇನೋ ಮಾಡ್ದ ಅಂತಾರಲ್ಲ, ಹಾಗಾಗಿದೆ ಡ್ರೋನ್ ಪ್ರತಾಪ್ ಕಥೆ. ಕೃಷಿ ಹೊಂಡದಲ್ಲಿ ನಿಂತ್ಕೊಂಡು ಸೋಡಿಯಂ ಬ್ಲಾಸ್ಟ್ ಮಾಡಿದವನಿಗೆ ಜೈಲೇ ಖಾಯಮಾಗಿದೆ. ಒಳಗಡೆ ಹೋಗ್ತಾ ಇದೆ. ಡಾಮ್ ಡೀಮ್ ಧೂಮ್ ಫಿಶ್ ಪಟಾರ್. ಡಾಮ್ ಡೀಮ್ ಡಿಶ್ ಮಟಾಶ್, ಜೈಲೇ ಖಾಯಂ. ಪ್ರತಾಪ್ಗೆ 10 ದಿನ ನ್ಯಾಯಾಂಗ ಬಂಧನ ಫಿಕ್ಸ್. ಪಾಪ್ಯುಲಾರಿಟಿ ಅನ್ನೋ ಹುಚ್ಚು ತಲೆಗೇರಿದ್ರೆ ಹೀಗೆ ಆಗೋದು ನೋಡಿ. ಸೆಲೆಬ್ರಿಟಿ ಅನ್ನೋ ಪಟ್ಟ ಸಿಗಬೇಕು ಅಂದ್ರೆ ಸಕ್ಸಸ್ ಅನ್ನೋದು ಹೆಗಲೇರಿ ನಿಲ್ಬೇಕು. ನಾವು ಮಾಡೋ ಕೆಲಸವೇ ನಮ್ಮನ್ನ ಸೆಲೆಬ್ರಿಟಿ ಮಾಡಬೇಕು. ಆದ್ರೆ ಸೋಷಿಯಲ್ ಮೀಡಿಯಾ ಅನ್ನೋ ಈ ಜಮಾನದಲ್ಲಿ ಯಾರು ಬೇಕಾದ್ರೂ ಸೆಲೆಬ್ರಿಟಿ ಆಗ್ತಾರೆ. ಬೆಳಗಾಗೋದ್ರೊಳಗೆ ಯಾರು ಬೇಕಾದ್ರೂ ಪಾಪ್ಯುಲರ್ ಆಗಿಬಿಡ್ತಾರೆ. ಇದೇ ರೀತಿ ಪಾಪ್ಯುಲರ್ ಆದವರು ಡ್ರೋನ್ ಪ್ರತಾಪ್ ಕೂಡ ಒಬ್ರು. ನಾನೊಬ್ಬ ಸೈಂಟಿಸ್ಟು, ನಾನೊಬ್ಬ ಡ್ರೋನ್ ವಿಜ್ಞಾನಿ ಅಂತ ಹೇಳ್ಕೊಂಡಿದ್ದು. ಅದೆಷ್ಟು ಡ್ರೋನ್ ಕಂಡಿಡಿದಿದ್ರೋ, ಅದೆಷ್ಟು ಡ್ರೋನ್ ಹಾರಿಸಿದ್ರೋ ದೇವ್ರೇ ಬಲ್ಲ. ಇದೇ ಬಿಲ್ಡಪ್ ಮೇಲೆಯೇ ಸೆಲೆಬ್ರಿಟಿ ಆಗಿದ್ದ ಡ್ರೋನ್ ಪ್ರತಾಪ್ ಮಾಡಬಾರದನ್ನ ಮಾಡೋಕ್ ಹೋಗಿ ಜೈಲಲ್ಲಿ ಮುದ್ದೆ ಮುರಿಯುವಂತಾಗಿದ್ದಾರೆ. ಸೈಂಟಿಸ್ಟ್ ಆಗ್ತೀನಿ ಎಂದವ ರೀಲ್ಸ್ ಮಾಡ್ಕೊಂಡು ಕೇಕೆ ಹಾಕೋದಕ್ಕೆ ಹೋಗಿ ಮತ್ತೆ 10 ದಿನ ಜೈಲು ಸೇರಿದ್ದಾನೆ. ಈ ಪಾಪ್ಯುಲಾರಿಟಿ ಅನ್ನೋ ಹುಚ್ಚೆ ಹಾಗೆ ಸದಾ ನಮ್ಮ ಬಗ್ಗೆಯೇ ಸುದ್ದಿ ಆಗ್ಬೇಕು, ಜನ ನನ್ನ ಬಗ್ಗೆಯೇ ಮಾತನಾಡಬೇಕು ಅನ್ನೋ ಖಯಾಲಿ ಶುರುವಾದಾಗ್ಲೇ ಇಂಥದ್ದೆಲ್ಲ ಆಗೋದು. ಕೃಷಿ ಹೊಂಡದಲ್ಲಿ ನಿಂತ್ಕೊಂಡು ಸೋಡಿಯಂ ಬ್ಲಾಸ್ಟ್ ಮಾಡಿದ್ದ ಪ್ರತಾಪ್ ಸದ್ಯಕ್ಕೆ ರಿಲೀಸ್ ಆಗುವಂತೆ ಕಾಣಿಸ್ತಿಲ್ಲ. ಬಹುಶಃ ಈ ರೀಲ್ಸ್ ಹುಚ್ಚು ಈ ಮಟ್ಟಕ್ಕೆ ತಂದು ನಿಲ್ಲಿಸುತ್ತೆ ಅಂತ ಪ್ರತಾಪ್ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ವೇನೋ. ವಿಡಿಯೋ ಅಪ್ಲೋಡ್ ಮಾಡಿದ್ದು ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿರೋ ಪೊಲೀಸರು ಮೇಲಿಂದ ಮೇಲೆ ಡ್ರಿಲ್ ಮಾಡ್ತಿದ್ದಾರೆ. ಇಷ್ಟೇ ಅಲ್ಲ, 10 ದಿನ ನ್ಯಾಯಾಂಗ ಬಂಧನಕ್ಕೂ ತಳ್ಳಿದ್ದಾರೆ. ಡ್ರೋನ್ ಪ್ರತಾಪ್ರ 3 ದಿನದ ಪೊಲೀಸ್ ಕಸ್ಟಡಿ ಮುಗಿದಿದ್ರಿಂದ ತುಮಕೂರಿನ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಲಯ 10 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿದೆ. ಹೀಗಾಗಿ ಪ್ರತಾಪ್ 10 ದಿನಗಳ ಕಾಲ ಜೈಲಲ್ಲಿ ಕಾಲ ಕಳೆಯುವಂತಾಗಿದ್ದು, ಪ್ರತಾಪ್ನ ಸ್ನೇಹಿತರಿಗೂ ನಡುಕ ಶುರುವಾಗಿದೆ. ಇಬ್ಬರನ್ನ ವಶಕ್ಕೆ ಪಡೆದಿದ್ದ ಪೊಲೀಸರು ಮಹತ್ವದ ಮಾಹಿತಿ ಸಂಗ್ರಹಿಸಿದ್ದಾರೆ. ಡ್ರೋನ್ ಪ್ರತಾಪ್ಗೆ ಸಿಎಂ ಕಚೇರಿ ಸಂಕಷ್ಟ. ಸೋಡಿಯಂ ಮೆಟಲ್ ಸ್ಫೋಟ ಪ್ರಕರಣವನ್ನ ಸರ್ಕಾರ ಕೂಡ ಗಂಭೀರವಾಗಿ ಪರಿಗಣಿಸಿದಂತೆ ಕಾಣಿಸ್ತಿದೆ. ಈ ಬಗ್ಗೆ ಕೂಡಲೇ ವರದಿ ನೀಡುವಂತೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಸಿಎಂ ಕಚೇರಿಯಿಂದ ಸೂಚನೆ ಹೋಗಿದೆ. ಹೀಗಾಗಿ ಅಧಿಕಾರಿಗಳು ಮತ್ತಷ್ಟು ಅಲರ್ಟ್ ಆಗಿದ್ದು, ಸೋಡಿಯಂ ಮೆಟಲ್ ಸ್ಫೋಟದ ಬಗ್ಗೆ ಸಮಗ್ರ ತನಿಖೆ ನಡೆಸಲಿದ್ದಾರೆ. ಒಟ್ನಲ್ಲಿ ಮಾಡಬಾರದ್ದನ್ನ ಮಾಡೋದಕ್ಕೆ ಹೋದ್ರೆ ಆಗಬಾರದ್ದು ಆಗುತ್ತೆ ಅಂತಾರಲ್ಲ, ಇದಕ್ಕೆ ಅನಿಸುತ್ತೆ. ವಿಠಲ್, ನ್ಯೂಸ್ 18 ತುಮಕೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.